ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಮರುದಿನ ಬೆಳಿಗ್ಗೆ ನೋಡಿದರೆ ಮನೆಯಲ್ಲಿ ಎಲ್ಲ ಸಾಮಾನುಗಳು ಅಲ್ಲೊಂದು ಇಲ್ಲೊಂದು ಎಲ್ಲ ಬಿದ್ದುಬಿಟ್ಟಿದ್ದಾವೆ. ಹಾಂ, ಇದೇನ್ರಿ ಎಲ್ಲ ಹಿಂಗೆ ಬಿದ್ದುಬಿಟ್ಟಾವು? ಮನೆಯಲ್ಲಿರುವ ಎಲ್ಲ ಸಾಮಾನುಗಳು ಚಿಲ್ಲಾಪಿಲ್ಲಿಯಾಗಿ ಅಲ್ಲೊಂದು ಇಲ್ಲೊಂದು ಬಿದ್ದುಬಿಟ್ಟಿದ್ವು. ಆದರೂ ಅವ್ರ ಮನಸ್ಸಲ್ಲಿ ಗೊಂದಲ ಇದ್ದೇ ಇತ್ತು. ಅಷ್ಟರಲ್ಲಿ ಅಯ್ಯೋ, ಯಾರು ಬಂದ್ರಿ ಇಷ್ಟೊತ್ತಿನಾಗ? ಯವ್ವ ಎದುರುಬೇಡ್ರಿ, ನಾನು ಬಾಗ್ಲ ತೆಗಿತೀನಿ. ಹಾಂ ಮಗ, ಇರು ನಾನು ಹೋಗ್ತೀನಿ ಬಾಗ್ಲು ತೆಗಿಯೋಕೆ. ಬಾಗ್ಲ ತೆಗೆದು ನೋಡ್ತಾಳೆ ಲಲಿತಾ. ಮುಂದ್ಗಡೆ ಹರ್ಷ ನಿಂತಿರ್ತಾನೆ. ಅಯ್ಯೋ ಮಗನೇ, ನೀ ಬಂದಿದ್ದು ತುಂಬ ಒಳ್ಳೇದಾಯ್ತು ನೋಡು. ಬಾಪ ಒಳಗೆ ಬಾ, ನೋಡು ಬಾ ಇಲ್ಲಿ. ಯಾಕಂಟಿ? ನೀ ಬಂದರ ಬಾ ಒಳಗೆ. ನೋಡ ಮಗನ, ಹೆಂಗಾಗೈತೆ ನೋಡು ನಮ್ಮ ಮನೆ ವಾತಾವರಣನ. ನನಗೆ ಗೊತ್ತಿದೆ ಆಂಟಿ ಇಲ್ಲೇನಾಗಿದೆ ಅಂತ. ಹಾಂ, ಗೊತ್ತೈತಾ? ಗೊತ್ತಿರೋದಷ್ಟೇ ಅಲ್ಲ ಆಂಟಿ, ಈ ಎಲ್ಲ ಕೆಲಸ ಯಾರು ಮಾಡ್ತಾ ಇರೋದು ಅಂತಲೂ ಗೊತ್ತಾಗಿದೆ ಆಂಟಿ. ಅದು ಹೇಗೆ ಮಗನ ಗೊತ್ತಾಯ್ತು ನಿನಗೆ? ನೋಡಿ ಆಂಟಿ, ಅಂಕಲ್ ನಾನು ನಿನ್ನೆ ಬಂದಾಗ ಇಲ್ಲಿಂದ ಹೋಗು ಮುಂದೆ. ಹಾಂ, ಏನಾಯ್ತು? ಭಯ ಪಡಬೇಡಿ ಅಂಕಲ್, ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಈ ಮನೆಯಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದೆ. ಅಂದ್ರೆ ಏನಾ ಮಗನ? ಅಂದರೆ ಅಂಕಲ್, ಗೋಸ್ಟ್ ಹಂಟಿಂಗ್ ಕ್ಯಾಮ್ರಾ ಅಂತ ಸಿಗುತ್ತೆ ಅಂಕಲ್, ಅದನ್ನೆಲ್ಲ ಒಂದೊಂದು ಕಡೆ ಅಂಟಿಸ್ಬಿಟ್ಟು ಹೋಗಿದ್ದೆ ಅಂಕಲ್. ಮತ್ತೇನ ಮಗನ, ಅದು ಒಂದೇ ಇರ್ತೈತನ? ಅಷ್ಟೇ ಅಲ್ಲ ಆಂಟಿ, EMF ಮೀಟರ್ ಅಂತ ಅದನ್ನು ಕೂಡ ಅಂಟಿಸ್ಬಿಟ್ಟು ಹೋಗಿದ್ದೆ. ಹಾಂ, ಇದರಿಂದ ಏನಾಗುತ್ತೆ ಮಗನ? ಇದರಿಂದ ಆಂಟಿ ನಿಮ್ಮ ಮನೆಯಲ್ಲಿನ ನಾನು ರಾತ್ರಿ ಪೂರ್ತಿ ಕಣ್ಗಾವಲು ಇಟ್ಟಿದ್ದೆ. ಅಂದ್ರೆ ಈ ಲ್ಯಾಪ್ಟಾಪ್ ಮೂಲಕ ನಿಮ್ಮ ಮನೆ ಒಳಗೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೆ ಆಂಟಿ. ಅಂಕಲ್ ಭಯ ಪಡಬೇಡಿ, ಇಲ್ಲಿ ಎಲ್ಲ ಸಾಮಾನುಗಳು ಮುರಿದಿರೋಕ್ಕೆ ಚಿಲ್ಲಪಿಲ್ಲಿ ಮಾಡಿದಿರೋಕ್ಕೆ ಕಾರಣ ಯಾರು ಗೊತ್ತಾ? ಇಲ್ಲಿರುವಂಥ ನಕಾರಾತ್ಮಕ ಶಕ್ತಿ. ಹಾಂ ಹಂಗಂದ್ರೆ? ಆಂಟಿ ಹಾಗಂದ್ರೆ ಆತ್ಮ ಭೂತ ಪ್ರೇತಗಳಂತಹ ಕಣ್ಣಿಗೆ ಕಾಣದಂತಹ ಅದೃಶ್ಯ ಶಕ್ತಿಗಳನ್ನು ನಾವು ನಕಾರಾತ್ಮಕ ಶಕ್ತಿ ಅಂತೀವಿ ಆಂಟಿ. ಅಂಕಲ್ ನಿಮ್ಮ ಇನ್ಸ್ಟ್ರೂಮೆಂಟಿಂದ ಏನು ಪತ್ತೆನೂ ಆಗಲಿಲ್ಲ, ಆದರೂ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು ಏನೋ ಒಂದು ಸಮಸ್ಯೆ ಮಾತ್ರ ಇದೆ ಅಂತ. ಹಾಂ ಹೌದಾ, ಮುಂದೆ ಮಗನ? ಅಂಕಲ್ ಭಯ ಪಡಬೇಡ್ರಿ, ಯಾಕಂದರೆ ಈ ಮನೆ ಬಗ್ಗೆ ವಿಚಾರಿಸ್ಬೇಕಂತ ನಾ ಅಕ್ಕಪಕ್ಕ ಎಲ್ಲನೂ ಕೂಡ ವಿಚಾರಿಸಿದೆ ಈ ಮನೆ ವಿಷಯವಾಗಿ. ಹಂಗಂದ್ರೆ ಈ ಮನೆ ವಿಷಯ ಎಲ್ಲ ಗೊತ್ತಪ್ಪ ನಿನಗೆ? ಹೌದು ಅಂಕಲ್, ಅಲ್ಲೊಬ್ಬ ವ್ಯಕ್ತಿ ಸಿಕ್ಕಿದ್ದ ನನಗೆ, ಈ ಮನೆ ಬಗ್ಗೆ ಎಲ್ಲ ವಿಷಯನೂ ನನಗೆ ಹೇಳಿದ. ಯಾರಪ್ಪ ಆ ವ್ಯಕ್ತಿ? ನಮಸ್ಕಾರ ಅಂಕಲ್. ಯಾರದು? ಹಾಂ ಹೇಳಪ್ಪ, ಯಾರು ನೀನು? ಅಂಕಲ್ ಈಗ ಶಿಫ್ಟ್ ಆಗಿದ್ರಲ್ಲ ಶರ್ಮಾ ಅಂತಂದ್ಬಿಟ್ಟು, ಆ ಮನೆಯಲ್ಲಿ ಮೊದಲು ಯಾರಿದ್ರು ಅಂಕಲ್? ನೋಡು ಮಗನ, ನಾವು 10 ವರ್ಷದ ಹಿಂದೆ ಇಲ್ಲಿ ಬಂದಾಗ ಈ ಏರಿಯಾ ಹೆಂಗಿತ್ತಂತಂದ್ರೆ ಒಂಥರ ಕಾಡ್ದಂಗಿತ್ತಪ್ಪ ಮಗನ. ಈಗ ನೋಡಿ ಹಿಂಗೆ ಬೆಳೆದೈತಿ. ಹೌದಾ ಅಂಕಲ್? ಹೌದಪ್ಪ, ಇಲ್ಲಿ 4 ಮನೆ ಇದ್ವು, ಅದ್ರಾಗ ಒಂದು ಮನೆ ಅದು ಶರ್ಮಾ ಅದರಲ್ಲ ಆ ಮನೆ, ಯಾವಾಗ ನೋಡಿದ್ರು ಬಂದನೇ ಇರ್ತಿತ್ತು. ನಾವು ಬರೋಕ್ಕಿಂತ ಮೊದಲೇ ಇಲ್ಲಿ ಯಾರಿದಾರಂತ ನನಗೆ ಗೊತ್ತಿಲ್ಲಪ್ಪ. ಹಂಗೆ ಇಲ್ಲೆಲ್ಲ ಇರೋದಾಗದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಅಂಕಲ್ ಪ್ಲೀಸ್, ಯಾರಿಗಾದ್ರೂ ಈ ವಿಷಯ ಗೊತ್ತಿರಬೇಕಲ್ಲ ಆ ಮನೆ ಬಗ್ಗೆ. ಅಲ್ಲೊಂದು ಮನೆ ಕಾಣತೈತೆ ನೋಡಪ್ಪ, ಅವರು ಭಾಳ ದಿನಗಳಿಂದ ಅಲ್ಲೇ ಇರೋದು. ಅಲ್ಲೊಬ್ಬರು ವಯಸ್ಸಾದ ಅಣ್ಣ ಇದ್ದಾನೆ, ಬೇಕಾದ್ರೆ ಅವ್ರ ಕಡೆ ಏನಾದರೂ ಕೇಳ್ಬೋದು, ಏನಾದರೂ ಫೋನ್ ನಂಬರು ಏನೋ ವಿಷಯ ಗೊತ್ತಾಗ್ಬೋದಲ್ಲ, ಸ್ವಲ್ಪ ಕೇಳಪ್ಪ ಅಲ್ಲೇ ನೀನು. ಸರಿ ಅಂಕಲ್, ಥ್ಯಾಂಕ್ ಯು. ಹೀಗೆ ಹರ್ಷ ಎಲ್ಲ ಮನೆಗಳಲ್ಲೂ ವಿಚಾರಿಸ್ಕೊಂಡು ಆ ಅಂಕಲ್ ಫೋನ್ ನಂಬರ್ ತಗೊಂಡು ಅವ್ರ ಮನೆಗೆ ಹೋದ. ಅಂಕಲ್ ನಾ ಫೋನಲ್ಲಿ ಮಾತಾಡಿದ್ದಿಲ್ಲ, ನಾನೇ ಅಂಕಲ್ ಹರ್ಷ ಅಂತ. ಪ್ಲೀಸ್ ಅಂಕಲ್ ಆ ಮನೆ ವಿಷಯ ಹೇಳ್ತೀರಾ? ಹೀಗೆ ರಿಕ್ವೆಸ್ಟ್ ಮಾಡಿಕೊಂಡ ಹರ್ಷ. ಮಗನ, ಇವತ್ತಿಗೆ 15 ವರ್ಷದ ಹಿಂದ್ಗಡೆ ಆ ಮನೆಯಲ್ಲಿ ರಮೇಶ ಮತ್ತು ಅವರ ಮಗಳು ಕಲ್ಪನಾ ವಾಸವಾಗಿದ್ರಪ್ಪ. ರವಿಯಣ್ಣ ತಗೊಳ್ಳಿ ಸ್ವೀಟ್ನ. ಏನು ಗೆಳೆಯ ರಮೇಶ, ಯಾ ಖುಷಿಗೋಸ್ಕರ ಈ ಸ್ವೀಟು? ಸಂತೋಷದ ವಿಷಯ ಇದೆ ಅಣ್ಣ. ಹಾಂ ಹೌದಾ, ಏನು? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗೈತೆ ಅಣ್ಣ, ಒಳ್ಳೆ ಸ್ಯಾಲ್ರಿ ಐತಿ, ಒಳ್ಳೆ ಹುಡುಗ ಬೇರೆ. ಅವಳು ಮದುವೆ ಮಾಡಿ ನೆಮ್ಮದಿಯಾಗಿ ಕಣ್ಮುಸ್ತೆ ನೋಡೋಣ. ಅಂದರೆ ಮದುವೆ ರೆಡಿಯೇನೋ? ಪಿಪ್ಪಿ 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 ಡುಮ್ 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 ಪಿಪ್ಪಿ ಪಿಪ್ಪಿ ಪಿಪ್ಪಿ. ಹ್ಞೂ ಅಣ್ಣ, ಜಲ್ದಿ ಮದುವೆ ದಿನಾನ ಫಿಕ್ಸ್ ಮಾಡ್ಬಿಡ್ತೀನಿ. ನೀವು ಬರೋದು ಮರಿಬೇಡ್ರಿ ಅಣ್ಣ, ನೀವಿಲ್ದ ನಾವು ಹೆಂಗೆ ಅಣ್ಣ? ನಿಮ್ಮ ಸಹಾಯ ನನಗೆ ಬೇಕಾ ಅಣ್ಣ? ಅಯ್ಯೋ ನನ್ನ ಗೆಳೆಯ ರಮೇಶ, ಇಷ್ಟ್ಯಾಕೆ ಕೇಳ್ಕೋಬೇಕು ನೀನು? ಒಂದು ಚಿಟ್ಕಿ ಹೊಡಿ ನಿಮ್ಮ ಮನೆಗೆ ನಿಂತ್ಕೊಂಡು. ನಾನು ಬರ್ತೇನೆ, ಏನು ಬೇಕು ನೋಡು ಎಲ್ಲ ಸಹಾಯನೂ ಮಾಡ್ತೇನೆ, ಆದರೆ ನೀ ಸಹಾಯ ಕೇಳಕ್ಕೆ ನಾಚ್ಕೋಬೇಡ ಮತ್ತೆ. ಅವತ್ತಿನ ದಿನ ಆ ರಮೇಶ ತುಂಬ ಖುಷಿಯಾಗಿದ್ನ. ಹಂಗೆ ಅವ್ರು ಒಳ್ಳೆ ಸಂಸ್ಕಾರಿ ವ್ಯಕ್ತಿಗಳು ಕೂಡ ಆಗಿದ್ರಪ್ಪ. ಮುಂದೆ ಏನಾಯ್ತು ಅಂಕಲ್? ಏನು ಗೊತ್ತೇನಪ್ಪ, ಆ ಸಣ್ಣ ಜಗತ್ತಿನೊಳಗೆ ಖುಷಿ ಸಂತೋಷದಿಂದ ಆ ತಂದೆ ಮಗಳು ಚೆನ್ನಾಗಿ ಜೀವನ ನಡೆಸ್ತಾ ಇದ್ರಪ್ಪ. ಹಾಂ, ಮತ್ತಷ್ಟು ಚೆನ್ನಾಗಿದ್ದವ್ರಿಗೆ ಮುಂದೇನಾಯ್ತು ಅಂಕಲ್?
ಯಾರಿಗೆ ಗೊತ್ತಿತ್ತಪ್ಪ ಅವ್ರ ಖುಷಿ ಸಂತೋಷಕ್ಕೆ ಯಾರ್ದೋ ಕಣ್ಣ ದೃಷ್ಟಿ ಬಿದ್ದೈತಿ ಅಂತ. ಹಾಂ ಹೌದಾ ಅಂಕಲ್? ಹಾಂ ಮುಂದೆ ಮುಂದೆ ಅಂಕಲ್. ಹೀಗೆ ಹರ್ಷಗೆ ಆ ವ್ಯಕ್ತಿ ಎಲ್ಲ ವಿಷಯನೂ ಹೇಳ್ತಾ ಇದ್ದ. ಮುಂದೆ ಮುಂದೆ ಇನ್ನೇನು ನೋಡ್ಬೇಕಲ್ವಾ? ಮುಂದಿನ ಎಪಿಸೋಡು ಒಳ್ಳೆ ಥ್ರಿಲ್ಲಿಂಗ್ ಇದೆ, ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ. ಪ್ಲೀಸ್ ಪ್ಲೀಸ್.